ಮೋಸ ಮೋಸ. ಯಾಕಂದರೆ ಸರ್ವ ಆಸ್ತಿ ಎಲ್ಲ ನನ್ನ ಹೆಸರೇ ಇರುವಾಗ ನಾನು ಕೊಟ್ಟಿರೋ ಚೆಕ್ಗಳೆಲ್ಲ ಬೌನ್ಸ್ ಆಗ್ತಿದ್ದಾವಲ್ಲ, ಏಕೆ ಅಂತ ತಿಳಿಯುತ್ತಿಲ್ಲ. ಏಕೆ ಸುರೇಂದ್ರ, ಅಂದು ನಿನ್ನ ಎಲ್ಲ ಆಸ್ತಿಯನ್ನು ನನ್ನ ಹೆಸರಿಗೆ ಬರೆದು ಕೊಟ್ಟಿದೀಯಲ್ಲ, ಇಷ್ಟು ಬೇಗನೆ ಮರೆತು ಬಿಟ್ಟಿಯಾ? ನಾನು ಯಾವಾಗ ನಿನ್ನ ಹೆಸರಿಗೆ ಆಸ್ತಿ ಬರೆದು ಕೊಟ್ಟಿದ್ದೇನೆ ವಿಕ್ರಾಂತ್? ನೆನಪು ಮಾಡಿಕೋ ಸುರೇಂದ್ರ, ಅಂದು ನಿನ್ನ ಅಣ್ಣ ಅತ್ತಿಗೆಯನ್ನು ಹೊರಗೆ ಹಾಕಿದ ದಿನ ನೀನು ನನಗೆ ಖುಷಿಯಿಂದ ರೊಕ್ಕ ಕೊಡಲು ಬಂದಿದ್ದೆ. ಆಗ ನಾನು ನನಗೆ ನಿನ್ನ ದುಡ್ಡು ಬೇಡ, ಕಾರ್ ಖರೀದಿ ಮಾಡಲು ನಿನ್ನ ಸಹಿ ಬೇಕು ಎಂದು ಕೇಳಿದೆ. ಆಗ ನೀನು ಕುಡಿದ ಮತ್ತಿನಲ್ಲಿ ನಿನ್ನ ಸರ್ವ ಆಸ್ತಿಯನ್ನು ನನ್ನ ಹೆಸರಿಗೆ ಬರೆದು ಕೊಟ್ಟಿಯಲ್ಲ, ಅಂದೇ ಈ ಆಸ್ತಿಯನ್ನು ನನ್ನ ಹೆಸರಿಗೆ ಮಾಡಿಕೊಂಡೆ. ಇಂದು ನೀನಾದೇ ಬೀದಿ ಬಿಕಾರಿ. ಏ ನಾಯಿ, ನಾನು ಹಾಕಿದ ಅನ್ನ ತಿಂದು ನನಗೆ ಬುಗುಳುವಷ್ಟು ದೊಡ್ಡವನಾಗಿದೆಯಲ್ಲ. ಏ ಸುರೇಂದ್ರ, ಒಡ ಹುಟ್ಟಿದ ಅಣ್ಣ ತಮ್ಮನನ್ನೇ, ನಿನ್ನ ತಂದೆಯಂತೆ ಸಾಕಿದ ಅಣ್ಣನನ್ನೇ ಬರೀ ಆಸ್ತಿಯ ಆಸೆಗಾಗಿ ನನ್ನಂತವರ ಮಾತು ಕೇಳಿ ಎಂದು ಹೊರ ಹಾಕಿದೆಯೋ ಅಂದೇ ತಿಳಿದುಕೊಳ್ಳಬೇಕಾಗಿತ್ತು ನಿನ್ನ ಪಾಪದ ಕೊಡ ತುಂಬಿತೆಂದು. ಆಸ್ತಿಯ ಆಸೆಗಾಗಿ ರಕ್ತ ಸಂಬಂಧವನ್ನೇ ದೂರ ಮಾಡಿಕೊಂಡ ನೀನು ಇನ್ನು ನನ್ನನ್ನು ನಂಬುತ್ತಿ ಅನ್ನುವ ಗ್ಯಾರಂಟಿ ನನಗಿಲ್ಲ. ನೀನು ಅಂಕಿದರೆ ನನಗೆ ಡೇಂಜರ್. ನಾನು ಅಂದುಕೊಂಡ ಹಾಗೆ ಸುರೇಂದ್ರನ ಎಲ್ಲ ಆಸ್ತಿಯು ನನ್ನ ಹೆಸರಿಗಾಯಿತು. ಇನ್ನು ಈ ಊರನ್ನೇ ಬಿಟ್ಟು ದೂರದ ಮುಂಬೈಯಲ್ಲಿ ಹೋಗಿರುವೆ. ಕೆಲವು ದಿನಗಳಾದ ಮೇಲೆ ಈ ಎಲ್ಲ ಆಸ್ತಿಯನ್ನು ನನ್ನ ಹೆಸರಿಗೆ ಮಾಡಿಕೊಂಡು ಖುಷಿಯಾಗಿರುವೆ. ಹೇಳಪ್ಪ, ನಮ್ಮನ್ನೆಲ್ಲ ಬಿಟ್ಟು ಹೋಗಬೇಡ ಸುರೇಂದ್ರ. ನನ್ನ ತಮ್ಮ ಮಾಡಿದ ತಪ್ಪಿಗೆ ಸರಿಯಾಗಿ ಶಿಕ್ಷೆಯಾಗಿದೆ. ಆ ವಿಕ್ರಾಂತ್ ನನ್ನನ್ನು ಸೂಟ್ ಮಾಡಿಬಿಟ್ಟಿದ್ದಾನ. ನನ್ನನ್ನು ಕ್ಷಮಿಸಿಬಿಡೋಣ, ಕ್ಷಮಿಸಿಬಿಡು ಸುರೇಂದ್ರ. ಬೇಡ ಬೇಡ ತಮ್ಮ ಎಂದು ಎಷ್ಟೇ ಹೇಳಿಕೊಂಡರು ಕೊನೆಗೂ ದುಷ್ಟಗೆಯರ ಸವಾಸವನ್ನು ಮಾಡಿ ಕೆಟ್ಟು ಕೊನೆಗೂ ಆಡಿನ ಗೆರೆ ನಿನ್ನ ಸಾವಿಗೆ ಕಾರಣವಾದರನ್ನು. ಅಯ್ಯೋ, ಇದೆಂತ ನನ್ನ ದುರ್ದೈವ. ಅಪ್ಪನಿಗೆ ನಾನು ಕೊಟ್ಟ ಮಾತು ಮಣ್ಣಲ್ಲಿ ಮಣ್ಣಾಗಿ ಹೋಯಿತು. ನೋಡಿದೆಯಾ ಪಾರ್ವತಿ, ನಾನು ಈ ಮನೆಯಲ್ಲಿ ಇದ್ದಿದ್ದರೆ ನನ್ನ ತಮ್ಮನ ಮೈ ಮೇಲೆ ಒಂದು ಸೊಳ್ಳೆಯು ಕೂಡ ಕೂಡಲು ಬಿಡುತ್ತಿರಲಿಲ್ಲ. ಆದರೆ ಏನು ಮಾಡುವುದು, ಈ ಎಲ್ಲ ವಿಧಿಯ ಆಟ. ಅಣ್ಣ ತಮ್ಮಂದಿರನ್ನು ತಮ್ಮ ಕುತಂತ್ರದಿಂದ ಮೋಸ ಮಾಡಿ ಅಗಲಿಸಿ ಬಿಟ್ಟರು ಪಾರ್ವತಿ, ಅಗಲಿಸಿ ಬಿಟ್ಟರು. ಬನ್ನಿ ಸಾಹೇಬ್ರಿ, ಆ ಪಾಪಿ ವಿಕ್ರಾಂತ್ ನಮ್ಮ ಆಸ್ತಿಯನ್ನೆಲ್ಲ ತನ್ನ ಹೆಸರಿಗೆ ಬರೆಸಿಕೊಂಡು ನನ್ನ ತಮ್ಮನ ಎದೆಗೆ ಕೊಂಡು ಹೊಡೆದು ಓಡಿ ಹೋಗಿದ್ದಾನೆ ಸಾಹೇಬ್ರೆ, ಓಡಿ ಹೋಗಿದ್ದಾನೆ. ಹೌದು ಸಾಹೇಬ್ರೆ, ಅಂತ ಪಾಪಿಗಳು ಈ ಭೂಮಿ ಮೇಲೆ ಬದುಕಬಾರದು. ಆಸ್ತಿಗಾಗಿ ಇಂದು ನನ್ನ ಮೈದನನ್ನ ಕೊಂದ, ಮುಂದೆ ಶೀಲಕ್ಕಾಗಿ ಯಾವ ಹೆಣ್ಮಗಳನ್ನ ಕೊಲೆ ಮಾಡ್ತಾರೋ ಗೊತ್ತಿಲ್ಲ. ಅಂತವನ್ನ ಬೇಗ ಅರೆಸ್ಟ್ ಮಾಡಿ. ನೋಡೋಣ ಮೇಡಮ್, ನನ್ನ ಕೈಗೆ ಸಿಕ್ಕರೆ ಅವನನ್ನೇ ಬಿಡುವುದಿಲ್ಲ. ನೋಡ್ತೇನೆ, ಆದಷ್ಟು ಬೇಗ ನಾನು ಅವನನ್ನು ಹಿಡಿದೇ ಹಿಡಿಯುತ್ತೇನೆ. ಅರೆಸ್ಟ್ ಮಾಡಿ ಕಳಿಸಿ.
ನನ್ನ ಕೆಲಸ ಈಗ ಮುಕ್ತಾಯವಾಯಿತು. ದೂರದ ಮುಂಬೈನಲ್ಲಿ ಹೋಗಿ ಸೆಟ್ಲ್ ಆಗಿಬಿಡುತ್ತೇನೆ. ಇನ್ನು ಮುಂದೆ ನನಗೆದುರಾಗಿ ಯಾರೂ ಇರುವುದಿಲ್ಲ. ಎಲ್ಲವೂ ನೀನು ಅಂದುಕೊಂಡಂತೆ ಆಗುವುದಿಲ್ಲ ಮಿಸ್ಟರ್ ವಿಕ್ರಾಂತ್. ನೀನು ಚಾಪೆ ಕೆಳಗೆ ನುಸುಳಿದರೆ ನಾವು ರಂಗೋಲಿ ಕೆಳಗೆ ನುಸುಳುತ್ತೇವೆ. ಏ ಇನ್ಸ್ಪೆಕ್ಟರ್, ನೀನು ನನ್ನನ್ನು ಹಿಡಿದುಕೊಟ್ಟರೆ ಸರ್ಕಾರ ನನಗೇನು ಕೊಡ್ತದೆ? ನಾನು ಹೇಳಿದ ಕೇಳ ಹಾಗೆ ಕೇಳು. 10 ಲಕ್ಷ ರೂಪಾಯಿ ಕೊಡುತ್ತೇನೆ. ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಮಜಾ ಮಾಡು. ಹುಚ್ಚ ಬಾಯಿ ಬದ್ಮಾಸ್ನಲ್ಲಿ ಬರದೆ ನನಗೆ ಲಂಚ ಕೊಡ್ತೀಯ. ನನಗೆ ಮಜಾ ಮಾಡಲು ಸರ್ಕಾರ ಸಂಬಳ ಕೊಡುತ್ತದೆ. ಕಂಡವ್ರ ದುಡ್ಡಿಗೆ ಆಸೆ ಪಟ್ಟು ನಿನ್ನಂತೆ ಹಾಳು ಮಾಡುವ ಮನುಷ್ಯ ನಾನಲ್ಲ. ಹೆಚ್ಚಿಗೆ ಹಾರಾಡಿದಿ ಅಂದ್ರೆ ಮಣ್ಣು ಮಾಡೋದಕ್ಕೆ ಶವ ಕೂಡ ಸಿಗೋದಿಲ್ಲ. ಹಾಗೆ ಮಾಡಿಬಿಡ್ತೀನಿ. ಸಾಹೇಬ್ರೇ, ಇವರನ್ನು 5 ನಿಮಿಷ ನಮ್ಮ ಕೈಯಲ್ಲಿ ಕೊಡಿ. 10 ನಿಮಿಷದ ನೀವು ಸ್ಟೇಷನ್ಗೆ ಹೋಗಕೂಡ್ದ. ಇವರು ರುಂಡ ಕತ್ತರಿಸಿ ಸ್ಟೇಷನ್ಗೆ ತಗೊಂಡ್ಬರ್ತೇವೆ. ಅಷ್ಟೇ ಅಲ್ಲ, ಈ ಬಾಡ್ಕೋ ನನ್ನ ಮಗ ಇಷ್ಟು ಬೇಗ ಸಾಯಬಾರ್ದು. ಇವನು ನರಳಿ ನರಳಿ ಸಾಯ್ಬೇಕು. ಇವನ ಕೈಗಳನ್ನು ಕತ್ತರಿಸಿ ನೆಲಕ್ಕೆ ಹಾಕಬೇಕು. ಇವನ ರುಂಡವನ್ನ ಚಂಡಾಡಿ ಸ್ಟೇಷನ್ಗೆ ಒಯ್ಬೇಕು. ಏನಂತೀರಾ ಸಾಹೇಬ್ರೆ? ಸಾಯುವರಿಗೆ ಆ ಮಗ ಜೈಲಿನಂಗೆ ಕುಳಿಯೋಗಿ ಮಾಡ್ರಿ. ಅಂತ ಶಿಕ್ಷೆ ಕೊಡಿಸ್ರಿ ಅವಾಗ. ಸಾಹೇಬ್ರೆ, ದಯವಿಟ್ಟು ಇವ್ರ ಕೈಗೆ ಮಾತ್ರ ನಾನು ಒಪ್ಪಿಸ್ಬೇಡಿ. ಬೇಕಾದ್ರೆ ನಾನೇ ಪೊಲೀಸರಿಗೆ ಸರೆಂಡರ್ ಆಗಿಬಿಡ್ತೀನಿ. ಸಾಯುವರಿಗೆ ಬೇಕಾದ್ರೆ ಪೊಲೀಸ್ ಸ್ಟೇಷನಲ್ಲಿ ಇರ್ತೀನಿ. ದಯವಿಟ್ಟು ನನ್ನ ಅರೆಸ್ಟ್ ಮಾಡಿ. ಅರೆಸ್ಟ್ ಮಾಡಿ ಹೇಳ್ಕೊಂಡು ಹೋಗಿ. ಓಕೆ ಸರ್. ಇವತ್ತಿಗೆ ನನ್ನ ಆತ್ಮಕ್ಕೆ ಶಾಂತಿ ಸಿಕ್ಕಿತು. ಸತ್ತು ಸ್ವರ್ಗದಲ್ಲಿರೋ ನನ್ನ ಅತ್ತಿಗೆ ಆತ್ಮಕ್ಕೆ ಶಾಂತಿ ಸಿಕ್ಕಿತು. ಹೌದು ಸರ್, ಪ್ರತಿಯೊಂದು ಹಳ್ಳಿಗೂ ನಿಮ್ಮಂತ ಪೊಲೀಸ್ ಆಫೀಸರ್ ಇದ್ರೆ ಅವರ ಅದೃಷ್ಟವೇ ಬೇರೆ ಆಗುತ್ತೆ. ನಿಮ್ಮಂತ ಆಫೀಸರ್ ಇರಲೇಬೇಕು ಸರ್. ಮಲ್ಲೇಶ, ನನ್ನ ತಮ್ಮನಿಂದ ನಿನಗೆ ಬಹಳ ಅನ್ಯಾಯವಾಗಿ ಬಿಟ್ಟಿದೆಪ್ಪ. ಆ ನೋವನ್ನು ನಾನು ನಿನಗೆ ತುಂಬಿಕೊಡಲು ಆಗುವುದಿಲ್ಲ. ನಾವು ಮಾಡಿದ ಅನ್ಯಾಯಕ್ಕೆ ಪ್ರಾಯಶ್ಚಿತ್ತವಾಗಬೇಕೆಂದರೆ ನಮಗಿರುವುದು ಒಂದೇ ಒಂದು ದಾರಿ. ಇನ್ನು ಮುಂದೆ ನೀನು ನಮ್ಮ ಮನೆಯ ಆಳಲ್ಲ, ನನ್ನ ಸ್ವಂತ ತಮ್ಮನಾಗಿ ಇದೇ ಮನೆಯಲ್ಲಿರು. ಸುರೇಂದ್ರನ ಪಾಲಿನ ಆಸ್ತಿಯನ್ನೆಲ್ಲ ನಿನ್ನ ಹೆಸರಿಗೆ ಬರೆಯುತ್ತೇನೆ. ಹೌದು ಮಲ್ಲೇಶ, ನೀನ್ ಎಲ್ಲಿ ಹೋಗ್ಬಾರ್ದು. ನಾವೆಲ್ಲರೂ ಸೇರಿ ಒಂದೇ ಮನೆ ಇರಬೇಕು. ಯಾಕಂದ್ರೆ ಶೌರ್ಯ, ಮಲ್ಲೇಶ, ಶಿವರಾಮ್ ಅಂದ್ರ 3 ಮಂದಿ ಅಣ್ಣ ತಮ್ಮನಿದ್ದಾಗ ಈ ಮನೆಗೆ ನಾವಿಬ್ರು ಸ್ವಶಂದರಾಗಿ ಬರ್ತೀವಿ. ನೋಡು, ಒಂದು ಊರಂದ್ಮೇಲೆ ಒಂದ್ ಮಾತು ಬರುತ್ತೆ, ಒಂದ್ ಮಾತು ಹೋಗುತ್ತೆ. ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ಳದೆ ನಾವೆಲ್ಲರೂ ಒಂದಾಗಿರೋದು ಒಳ್ಳೇದು. ಹೌದು, ನಮ್ಮನ್ನೆಲ್ಲ ಒಂದು ಗುಡಿ. ಪ್ರತಿ ವರ್ಷ ಈ ಊರು ಜಾತ್ರೆ ಮಾಡಿದಂತೆ ಪ್ರತಿ ವರ್ಷ ನಾಟಕ ಮಾಡ್ಕೊಂತ ಈ ಸರಸ್ವತಿಯನ್ನು ನಾವೆಲ್ಲರನ್ನು ಉಳಿಸೋಣ, ಬೆಳೆಸೋಣ. ಜೈ ರಂಗಭೂಮಿ. ನಮ್ಮ ಊರ ಈ ಜಾತ್ರೆ ಮನ್ನಬಸವೇಶ್ವರ ಜಾತ್ರೆಯನ್ನು ಹಾಗೂ ಗ್ರಾಮ ದೇವತೆಯ ಉಡಿ ತುಂಬ ಕಾರ್ಯಕ್ರಮವನ್ನು ಈ ವರ್ಷದಂತೆ ಪ್ರತಿ ವರ್ಷವೂ ಇನ್ನೂ ಹೆಚ್ಚಿನ ವಿಜೃಂಭಣೆಯಿಂದ ಮಾಡೋಣ ಹಾಗೂ ಆ ಕಲಾ ಸರಸ್ವತಿ ದೇವಿಯನ್ನು ಆರಾಧಿಸೋಣ. ಜಯ ಜಯ ಗುರುವರ ಕರುಣ ಸಾಗರ, ಜಯ ಜಯ ಗುರುವರ ಕರುಣ ಸಾಗರ, ಜಯ ದೀನೋಪರ ಬಂಧುರ, ಜಯವರ ಕಲಿಹರವರ ದಿಗಂಬರ, ತೆರೆಗೊಳ್ಳುವ ಜಗತಿ ಸಂಸಾರದಿ ಪಾಲಿಸುವರ ಬಕುತರ ಬಾಲಚಂದ್ರರ ಅನಸೂಯ ಸುಕುಮಾಲ ಪಾಲಹರ ಮಹಿಮಾ ಪಾಲರ. ಜಯ ಜಯ ಗುರುವರ, ಜಯ ಜಯ ಗುರುವರ, ಜಯ ಜಯ ಶ್ರೀ ಮನ್ನಬಸವೇಶ್ವರ ಮಹಾರಾಜ್ ಕಿ, ಶ್ರೀ ಗ್ರಾಮ ದೇವತೆಯರ ಮಹಾರಾಜ್ ಕಿ. ಮಾನವ ಧರ್ಮಕ್ಕೆ, ಧರ್ಮದಿಂದಲೇ ವಿಶ್ವಕ್ಕೆ ಒಂದೇ. ಸಾಂಬ ಜಯ ನಮಃ ಪಾರ್ವತೀಶ್ವರರ ಮಹಾದೇವ. ಕರುಣಾ ಸಾಗರನಿ ವಿಜಯ ವಿನಾಯಕನೇ
గజముఖోని కరుణా సాగరని